ಶಿಲ್ಪಕಲಾ ಶಿಬಿರ ಉದ್ಘಾಟನೆಯೊಂದಿಗೆ ಹಂಪಿ ಉತ್ಸವಕ್ಕೆ ಭವ್ಯ ಚಾಲನೆ. ಈ ಉತ್ಸವವನ್ನು ವಿಜಯೋತ್ಸವವಾಗಿ ಆಚರಿಸಲು ವಿಜಯನಗರ ಜಿಲ್ಲಾಧಿಕಾರಿಗಳಿಂದ ಕರೆ. ಫೆಬ್ರವರಿ 7, 2026 ವಿಶ್ವಪ್ರಸಿದ್ಧ ಐತಿಹಾಸಿಕ ಹಂಪಿ ಉತ್ಸವಕ್ಕೆ ವಿಜಯನಗರ ಜಿಲ್ಲಾಧಿಕಾರಿ ಶ್ರೀಮತಿ ಕವಿತಾ ಎಸ್ ಮನ್ನಿಕೇರಿ ಅವರು ಭವ್ಯ ಚಾಲನೆ ನೀಡಿದರು. ಉತ್ಸವದ ಮೊದಲ ದಿನ ಆಯೋಜಿಸಿದ್ದ ಶಿಲ್ಪಕಲಾ ಶಿಬಿರವನ್ನು ಉದ್ಘಾಟಿಸುವ ಮೂಲಕ ಹಂಪಿ ಉತ್ಸವಕ್ಕೆ ಅಧಿಕೃತ ಆರಂಭ ನೀಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿಗಳು, ಹಂಪಿ ಉತ್ಸವವು ರಾಜ್ಯದ ಐತಿಹಾಸಿಕ, ಸಾಂಸ್ಕೃತಿಕ ಹಾಗೂ ಕಲಾತ್ಮಕ ಪರಂಪರೆಯನ್ನು ದೇಶ ವಿದೇಶಗಳಿಗೆ ಪರಿಚಯಿಸುವ ಪ್ರಮುಖ ವೇದಿಕೆಯಾಗಿದೆ ಎಂದು ಹೇಳಿದರು. ಉತ್ಸವದ ಅಂಗವಾಗಿ ಆಯೋಜಿಸಿರುವ ವಿವಿಧ ಕಾರ್ಯಕ್ರಮಗಳಲ್ಲಿ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಈ ಉತ್ಸವವನ್ನು ವಿಜಯೋತ್ಸವದಂತೆ ಆಚರಿಸಬೇಕು ಎಂದು ಅವರು ಕರೆ ನೀಡಿದರು. ವಿಶ್ವ ಪರಂಪರೆ ತಾಣವಾದ ಹಂಪಿಯಲ್ಲಿ ನಡೆಯುವ ಈ ಉತ್ಸವವು ಸ್ಥಳೀಯ ಕಲಾವಿದರು, ಶಿಲ್ಪಿಗಳು ಹಾಗೂ ಜನಪದ ಕಲೆಗಳಿಗೆ ಉತ್ತೇಜನ ನೀಡುವ ಜೊತೆಗೆ ಪ್ರವಾಸೋದ್ಯಮ ವೃದ್ಧಿಗೂ ಸಹಕಾರಿಯಾಗುತ್ತದೆ ಎಂದು ಅವರು ಅಭಿಪ್ರಾಯಪಟ್ಟರು. ಶಿಲ್ಪಕಲಾ ಶಿಬಿರದಲ್ಲಿ ಭಾಗವಹಿಸಿರುವ ಕಲಾವಿದರು ತಮ್ಮ ಸೃಜನಶೀಲತೆಯ ಮೂಲಕ ಹಂಪಿಯ ಇತಿಹಾಸ ಮತ್ತು ವೈಭವವನ್ನು ಕಲ್ಲಿನ ಶಿಲ್ಪಗಳ ಮೂಲಕ ಜೀವಂತವಾಗಿ ಮೂಡಿಸುತ್ತಿರುವುದು ಶ್ಲಾಘನೀಯವಾಗಿದೆ ಎಂದರು. ಉತ್ಸವದ ಮುಂದಿನ ದಿನಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಜನಪದ ನೃತ್ಯ, ಸಂಗೀತ, ವಸ್ತು ಪ್ರದರ್ಶನಗಳು ಸೇರಿದಂತೆ ವಿವಿಧ ಕಾರ್ಯಕ್ರಮಗಳು ನಡೆಯಲಿದ್ದು, ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಹಂಪಿ ಉತ್ಸವವನ್ನು ಯಶಸ್ವಿಗೊಳಿಸಬೇಕೆಂದು ಜಿಲ್ಲಾಧಿಕಾರಿಗಳು ಮನವಿ ಮಾಡಿದರು. ಶಿಬಿರದಿಂದ ಇವತ್ತು ಉದ್ಘಾಟನೆ ಆಗ್ತಾ ಇದೆ. ಸುಮಾರು ಒಂದು 30 ಅಪ್ಲಿಕೇಶನ್ ಬಂದಿತ್ತು. ಅದರಲ್ಲಿ ನಾವೊಂದು 15-10 ಜನ ನಾವು ಸೆಲೆಕ್ಟ್ ಮಾಡಿದ್ದೀವಿ. ಅವ್ರಿಗೆ ಹಂಪಿಯಲ್ಲಿರೋ ಥೀಮ್ನ ನಾವು ಕೊಟ್ಟಿದ್ದೀವಿ. ಸೊ ಇವತ್ತು ಉದ್ಘಾಟನೆ ವಿಶೇಷ ಈ ಬಾರಿ ಕೈಟ್ ಶೋ ಇದೆ, ಡ್ರೋನ್ ಶೋ ಇದೆ, ಆಮೇಲೆ ಲೈಟಿಂಗ್ಸ್ ಎಲ್ಲ ನೋಡಿರ್ಬೋದು. ಒಂದು ಸ್ವಲ್ಪ ವಿಭಿನ್ನವಾಗಿ ಮಾಡಿದ್ದೀವಿ. ನೋಡಬೇಕು, ಇನ್ನೂ ಅಪ್ಲಿಕೇಶನ್ಸ್ ಬರ್ತಾನೆ ಇದ್ದಾವೆ. ಅದು ಮಾಡ್ತೀವಿ, ಇದು ಮಾಡ್ತೀವಿ ಅಂತ. ನಮಗೆ ಎಲ್ಲಿ ಜಾಗ ಸಿಕ್ಕರೆ ಅಥವಾ ಕೆಲವರು ಎಕ್ಸಿಬಿಷನ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಬಟ್ ನಮ್ಗೆ ಜಾಗ ಸಿಗಬೇಕು. ಇದು 11ನೇ ತಾರೀಕು ಮಿನಿಸ್ಟರ್ ಬರ್ತಾರೆ. ಎಲ್ಲ MLAಗಳು ಇಲ್ಲೇ ಅಲ್ಲ, ಒಂದು ಇಲ್ಲೇ ನಮ್ಮ ಮೇನ್ ಸ್ಟೇಜ್ ಹತ್ರ ಒಂದು ಮಾತ್ರ ಎಲ್ಲ ಪ್ರೆಸ್ ಮೀಟ್ ಇದೆ. ಅವತ್ತು ಎಲ್ಲ ತಿಳಿಸ್ತಾರೆ ಅವರು. ಸೊ ಶಿಲ್ಪಕಲಾ ಶಿಬಿರ ಇದೆ, ಬೈಕ್ ರ್ಯಾಲಿ ಇದೆ, ಆಮೇಲೆ ವಿಜಯನಗರ ವಸಂತ ವೈಭವ ಅದೆಲ್ಲ ಗೊತ್ತಿದೆ ನಿಮಗೆ. ತುಂಗಾ ಆರತಿ ಮಹೋತ್ಸವ, ಚಿತ್ರಕಲಾ ಶಿಬಿರ, ಎತ್ತುಗಳ ಪ್ರದರ್ಶನ, ಹಂಪಿ ಬೈಸ್ಕಾಯಿ ಇದೆ. ಕೆಲವು ಶ್ವಾನ ಪ್ರದರ್ಶನ ಮತ್ತು ಶ್ವಾನ ಇಲ್ಲ ಈ ಸಲ, ಎತ್ತುಗಳದಿದೆ. ಹೋದ ಸಲಕ್ಕಿಂತ ಎಲ್ಲಕ್ಕಿಂತ ಅವೆರಡೇ ಎತ್ತುಗಳಕ್ಕಿಂತವೇ ಶ್ವಾನ ಮಾಡಲಿಲ್ಲ ನಾವು ಈ ಸಲ ಬೇಡ ಅಂತ ಅಂದ್ಬಿಟ್ಟು. ಎತ್ತುಗಳು ಕಡಿಮೆ ಬಂದಿದ್ದು ಹೋದ ಸಲ. ಈ ಸಲ ಜಾಸ್ತಿ ಬೇರೆ ಬೇರೆ ಪುಂಗನೂರ್ದು ಒಂದು ವಿಶೇಷ ಇದೆ. ಪುಂಗನೂರು ಹಸುಗಳು ಅವನು ಕರ್ಕೊಂಬರುತ್ತೆ, ಅಂದರೆ ಕುಬ್ಜವಾಗಿರುತ್ತೆ. ಅವನು ತರೋದಕ್ಕೆ ಕೇಳಿದ್ದೀವಿ. ಅದನ್ನು ಮೊಬಿಲೈಸ್ ಮಾಡ್ತಾ ಇದ್ದಾರೆ ನಮ್ಮ ವೆಟರ್ನರಿ ಡಿಪಾರ್ಟ್ಮೆಂಟ್ ಅವರು. ಇದೆ, ವೇಟ್ ಲಿಫ್ಟಿಂಗ್ ಇದೆ, ಮತ್ತು ರೆಸ್ಲಿಂಗ್ ಇದೆ. ಅದನ್ನು ಮಾಡ್ತಾ ಇದೆ. ದೋಣಿ ವಿಹಾರ ಸಹ ಇದೆ. ಸ್ಪರ್ಧೆ ಇಲ್ಲ, ಜಸ್ಟ್ ಬಂದಂಥವ್ರಿಗೆ ಬೋಟಿಂಗ್ ಅಷ್ಟೇ. ಥ್ಯಾಂಕ್ ಯು. ಇದೇ ಫೆಬ್ರವರಿ 13, 14, 15 ಹಂಪಿ ಉತ್ಸವ ನಡೀತಾ ಇದೆ. ಸೊ ನಾನು ಎಲ್ಲ ಜನತೆಗೆ ಬಂದು ನಮ್ಮ ಹಂಪಿ ಉತ್ಸವದಲ್ಲಿ ಭಾಗವಹಿಸಿ ಇದನ್ನು ಯಶಸ್ವಿಗೊಳಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಭಾಳ ವಿಶೇಷವಾಗಿ ನಡೀತಾ ಇದೆ. ಎಲ್ಲರೂ ಬಂದು ಸಹಕರಿಸಿ ಇದನ್ನು ವಿಜಯೋತ್ಸವವಾಗಿ ಮಾಡಿ ಅಂತ ಹೇಳ್ತೀನಿ. ಈ ಸಲ ಹಂಪಿ ಉತ್ಸವ ಭಾಳ ವಿಶೇಷ ಇದೆ. ಅಂದರೆ ಮಾನ್ಯ ಜಿಲ್ಲಾಧಿಕಾರಿ ನೀವು ಮಹಿಳೆಯರಿದ್ದಾರೆ, SP ಅವರು ಮಹಿಳೆಯರಿದ್ದಾರೆ, ತಹಸೀಲ್ದಾರ್ ಸೃಷ್ಟಿ ಮೇಡಮ್ ಮಹಿಳೆಯರಿದ್ದಾರೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮಹಿಳೆಯರಿದ್ದಾರೆ. ಈ ಸಲ ಒಂದು ವಿಶೇಷ ಇದೆ, ಏನು ಹೇಳ್ತೀರಾ ಮೇಡಮ್? ನಮ್ಮ ಮಹಿಳೆಯರಿಂದ ನಮ್ಮ ಗಂಡಸರಿದ್ದಾರೆ, ನಮ್ಮ ಸ್ಟಾಫ್ ಎಲ್ಲ ಆಫೀಸರ್ಸ್ ಇದ್ದಾರೆ, ಸ್ಟಾಫ್ ಇದ್ದಾರೆ. ಸೊ ಎಲ್ಲರೂ ಕೈ ಜೋಡಿಸಿ ಕೆಲಸ ಮಾಡ್ತಾ ಇದ್ದೀವಿ. ಇನ್ನೂ ವಿಭಿನ್ನವಾಗಿ ಕೊಡೋಣ ಜನತೆಗೆ, ಏನಾದರೂ ಇನ್ನೂ ಹೆಚ್ಚಿಗೆ ಅವ್ರಿಗೆ ಸಂತೋಷ ಬರೋವಂಥ ರೀತಿಯಲ್ಲಿ ಮಾಡೋಣ ಅಂತ ಒಂದು ಪ್ರಯತ್ನ. ಸೊ ಐ ಥಿಂಕ್ ಎಲ್ಲರೂ ಬಂದು ಇದನ್ನು ಎಂಜಾಯ್ ಮಾಡಿ ಅಂತ ಕೇಳ್ಕೊಳ್ತೇನೆ. ರಾಮ್ ಪ್ರಸಾದ್ ಮನೋಹರ್ ಸರ್ ಇದ್ದಾಗ ಮೇಡಮ್ ಪೌರ ಕಾರ್ಮಿಕರು ಕೂಡ ಹೆಲಿಕಾಪ್ಟರಲ್ಲಿ ಕಳಿಸಿದ್ರು. ಈ ಸಲ ಆ ಥರ ಏನಾದ್ರು ಪ್ಲಾನಿಂಗ್ ಇದೆ? ಇನ್ನು ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಇನ್ನೂ ನಾವೇನು ಫೈನಲೈಸ್ ಆಗಿಲ್ಲ. ವಿ ಆರ್ ಪ್ಲಾನಿಂಗ್ ಇಟ್. ಥ್ಯಾಂಕ್ ಯು.